1 ಕೋಟಿ ವೆಚ್ಚದಲ್ಲಿ ಚಳ್ಳಕೆರೆ ನಗರದಲ್ಲಿ ಶ್ರೀ ಬಸವಮಂಟಪದ ಭೂಮಿ ಪೂಜೆಯನ್ನು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿಯವರು ಬಸವಮಂಟಪದ ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿ ಭೂಮಿ ಪೂಜೆ ನೆರವೇರಿಸಿದರು. ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿಯಲ್ಲಿ ಸುಮಾರು 1 ಕೋಟಿ ರು ವೆಚ್ಚದಲ್ಲಿ ಚಳ್ಳಕೆರೆ ನಗರದಲ್ಲಿ ನಿರ್ಮಾಣವಾಗಿರುವ ಶ್ರೀ ಬಸವಮಂಟಪದ ಕಟ್ಟಡ ಉತ್ತಮ ಗುಣಮಟ್ಟದ್ದಾಗಿರಬೇಕು ಎಂದು ಹೇಳಿದರು. ತಾಲೂಕಿನಲ್ಲಿ ವಾಲ್ಮೀಕಿ ಭವನ, ಶ್ರೀ ಬಾಬು ಜಗಜೀವರಾಮ್ ಭವನ, ಬಂಜಾರ ಭವನ, ಕನಕ ಭವನ, ಕೃಷ್ಣ ಭವನ, ಸಿದ್ದರಾಮೇಶ್ವರ ಭವನಗಳು ಪೂರ್ಣಗೊಂಡಿದ್ದು ಉದ್ಘಾಟನೆಗೆ ಸಿದ್ಧಗೊಂಡಿವೆ. ಕೆಲವೇ ದಿನಗಳಲ್ಲಿ ಮುಖ್ಯಮಂತ್ರಿಗಳು ಉದ್ಘಾಟಿಸಲಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತರಾದ ಶ್ರೀಮತಿ ನಾಗವೇಣಿ, ಜಿಲ್ಲಾ ಪಂಚಾಯಿತಿ ಕೆಡಿಪಿ ನಾಮನಿರ್ದೇಶನ ಸದಸ್ಯರಾದ ಕೆಸಿ ನಾಗರಾಜ್, ಹಿರಿಯ ಮುಖಂಡರಾದ ಟಿ ಪ್ರಭುದೇವ್, ಗ್ರಾಮಾಂತರ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರು, ಜಿಲ್ಲಾ ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರಾದ ಟಿ.ಆರ್. ಕಿರಣ್, ಶಂಕರ್, ಮುಖಂಡರುಗಳಾದ ಶಿವಕುಮಾರ್, ಶಿವಸ್ವಾಮಿ, ತಿಪ್ಪೇಸ್ವಾಮಿ, ಹೊಸಮನೆಸ್ವಾಮಿ, ನಟರಾಜ್, ಜಗದೀಶ್, ಶ್ರೀಮತಿ ಭಾಗ್ಯಮ್ಮ, ಶ್ರೀಮತಿ ಮಂಜುಳಮ್ಮ, ಶ್ರೀಮತಿ ನಿರ್ಮಲಾ, ಪ್ರಕಾಶ್, ಸತೀಶ್, ವಂದನ ರಾಜಣ್ಣ ಹಾಗೂ ಮುಖಂಡರು, ಕಾರ್ಯಕರ್ತರು ಇತರರು ಇದ್ದರು. ಸೇವಾ ಸಮಾಜ ಸಂಘ ವತಿಯಿಂದ ಇವತ್ತು ಬಸವ ಭವನಕ್ಕೆ ಒಂದು ಶಂಕುಸ್ಥಾಪನಾ ಸಮಾರಂಭದ ಕಾರ್ಯಕ್ರಮ. ಇದಕ್ಕೆ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಸಮಾಜದ ತಾಲೂಕಿನ ಅಧ್ಯಕ್ಷರು, ಆತ್ಮೀಯರಾದಂಥ ಮಾನ್ಯ ಶ್ರೀ ನಾಗರಾಜ್ ಅವರೇ, ಹಿರಿಯರಾದಂಥ ನಮ್ಮ ಪಕ್ಷದ ಮುಖಂಡರು, ಮಾರ್ಗದರ್ಶಕರಾದಂಥ ಪ್ರಭುದೇವಣ್ಣವರೇ, ನಮ್ಮ ಡಾಕ್ಟರ್ ಜಯಕುಮಾರ್ ಸರ್ ಅವರೇ, ಎಲ್ಲ ನಮ್ಮ ಸಮಾಜದ ಎಲ್ಲ ಮುಖಂಡಗಳು ಭಾಳಷ್ಟು ಜನ ಇದ್ದೀರಾ. ಎಲ್ಲ ಮುಂದೆ ಈ ಕಡೆ ಪಕ್ಕದಲ್ಲಿ ಮುಂದೆ ಕುಂತಂಥ ಎಲ್ಲ ಸಮಾಜದ ಮುಖಂಡಗಳೇ, ಬೇರೆ ಎಲ್ಲ ಹಂತದ ಜನಪ್ರತಿನಿಧಿಗಳೇ, ಸಾರ್ವಜನಿಕರೇ ಮತ್ತು ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ನಮ್ಮ ನಾಗರಾಜ್ ಅವರು ತಿಳಿಸಿದಂತೆ ಈ ಬಸವಭವನಕ್ಕೆ ಸಂಬಂಧಿಸಿದಂತೆ ಇವತ್ತು ನಾವು ಶಂಕುಸ್ಥಾಪನಾ ಸಮಾರಂಭ ಮಾಡಿ ನೆರವೇರಿಸಿದ್ದೀವಿ. ಈ ಒಂದು ಕಟ್ಟಡಕ್ಕೆ 1 ಕೋಟಿ ಅನುದಾನವನ್ನು ನಮ್ಮ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಅಡಿಯಲ್ಲಿ 1 ಕೋಟಿ ಅನುದಾನವನ್ನು ಇದಕ್ಕೆ ನಾವೀಗಾಗಲೇ ಕೊಟ್ಟು ನಿರ್ಮಿತಿ ಕೇಂದ್ರದವರಿಗೆ ಮಂಜೂರಾಗಿದೆ. ಅದ್ರ ಜೊತೆಗೆ ಬಹುಶಃ ಸಮಾಜದವರು ಸೇರಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಆ 1 ಕೋಟಿ ಅನುದಾನದ ಜೊತೆಗೆ ಅವ್ರು ಇನ್ನೂ ನಿರ್ಮಾಣ ಮಾಡ್ತಾರೆ. ಅದ್ರ ಜೊತೆಗೆ ಸೇರಿ ಇನ್ನೂ ದೊಡ್ಡ ಒಂದು ಕಲ್ಯಾಣ ಮಂಟಪವನ್ನು ಮಾಡ್ತೀವಿ, ಬಸವಭವನ ಮಾಡ್ತೀವಿ ಅಂತ ಏನು ಹೇಳಿದ್ದಾರೆ. ಅದಕ್ಕೆ ಅದು ಸರಿಯಾದ ರೀತಿಯಲ್ಲಿ ನೆರವೇರಲಿ, ಅದಕ್ಕೆ ಬೇಕಂತ ನಿರ್ಮಿತಿ ಕೇಂದ್ರವ್ರ ಜೊತೆಗೆ ಸಹಯೋಗದೊಂದಿಗೆ ಈ ಕಟ್ಟಡ ಬೇಗ ಪ್ರಾರಂಭ ಆಗಲಿ, ಉತ್ತಮ ಗುಣಮಟ್ಟದ. ಈಗಾಗಲೇ ನಾವು ಈ ನಗರದಲ್ಲಿ ಬೇರೆ ಬೇರೆ ಸಮುದಾಯ ಭವನಗಳನ್ನು ಭಾಳಷ್ಟು ಈಗಾಗಲೇ ಮಾಡಿದ್ದೀವಿ. ಅವು ಉದ್ಘಾಟನೆಗೆ ಕೂಡ ರೆಡಿಯಾಗಿದ್ದಾವೆ. ಕಾರಣಾಂತರಗಳಿಂದ ಮುಖ್ಯಮಂತ್ರಿಗಳಿಂದ ಉದ್ಘಾಟನೆ ಮಾಡಬೇಕಂತೇಳಿ ಸುಮಾರು 3-4 ತಿಂಗಳಿಂದ ಮುಂದಕ್ಕೆ ಹೋಗಿದೆ. ರಾಜಕೀಯ ಆಗುವಗಳು ಬೇರೆ ಬೇರೆ ರೀತಿಯಲ್ಲಿ ಶೀಘ್ರವಾಗಿ ಏನು ಹೊಸ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಅವರಿಂದ ಬೇಗನೆ ಕಾರ್ಯಕ್ರಮ ಈಗಾಗಲೇ ನಿಮಗೆ ಕಣ್ಣು ಮುಂದೆ ಕಾಣ್ತಾ ಇದ್ದೀವಿ. ಇಲ್ಲೇ ಇದು ಯಾದವ ಸಮಾಜದ ಒಂದು ಶ್ರೀಕೃಷ್ಣ ಭವನ, ಅದು ಲಂಬಾಣಿ ಭವನ, ಬಂಜಾರ ಸಮುದಾಯ ಭವನ, ಜೊತೆಗೆ ಅಂಬೇಡ್ಕರ್ ಜಗಜೀವನ್ ರಾಮ್ ಭವನ, ಕನಕ ಭವನ, ಆಮೇಲೆ ಇದು ಬೋವಿ ಭವನ, ಆಮೇಲೆ ವಾಲ್ಮೀಕಿ ಭವನ, ಒಟ್ಟು 6 ಭವನಗಳು ರೆಡಿಯಾಗಿದೆ. ಅದರ ಜೊತೆಗೆ ಇದನ್ನು ಫೌಂಡೇಶನ್ ಈಗಾಗಲೇ ಕೆಲಸ ನಡೀಲಿ ಅನ್ನೋ ಉದ್ದೇಶ ಪೂಜೆ ಮಾಡಿದ್ವಿ. ಅವತ್ತು ಸಾಂಕೇತಿಕವಾಗಿ ಒಂದು ಆ ಮುಖ್ಯಮಂತ್ರಿಗಳಿಂದನೂ ಕೂಡ ಅಡಿಗಲ್ ಸಮಾರಂಭನ ಮಾಡೋಂಥದ್ದು ಪ್ರೋಟೋಕಾಲ್ ಪ್ರಕಾರ ಮಾಡೋದು. ಇವತ್ತು ಪೂಜಾ